ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಕೊರಿಂಥಿಯನ್ಸ್ ಚಾಪ್ಟರ್ 6. 2ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ 10 ಸೀಕ್ರೆಟ್ಸ್ ಆಫ್ ಅನ್ಲಿಮಿಟೆಡ್ ಪವರ್, ಪರಿಮಿತಿ ಇಲ್ಲದ ಶಕ್ತಿಗಾಗಿ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಆಫ್ ಅನ್ಲಿಮಿಟೆಡ್ ಪವರ್. ಕೆಲವು ದಿವಸಗಳ ಹಿಂದೆ ದೇವರ ಸೇವಕರು ಸ್ಯಾಮ್ ಚಲದುರೆ ಅಯ್ಯನವರು ಮಾತನಾಡ್ತಾ ಇರುವಾಗ ಈ ಒಂದು ಅಧ್ಯಾಯವನ್ನು ವಿವರಿಸಿ ಹೇಳಿದಾಗ ನನಗೆ ಬಹಳ ಪ್ರಯೋಜನವಾಯಿತು. ಅದರ ಪ್ರಯೋಜನವನ್ನು ಹೊಂದಿಕೊಂಡಂಥ ವ್ಯಕ್ತಿಯಾಗಿ, ಸ್ವಲ್ಪ ಮಟ್ಟಿಗೆ ಸಾಕ್ಷಿಯಾಗಿ ಮತ್ತು ಅದೇ ಸಂದರ್ಭದಲ್ಲಿ ದೇವರ ವಾಕ್ಯದ ಆಧಾರದಿಂದ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ. 10 ಸೀಕ್ರೆಟ್ಸ್ ಆಫ್ ಅನ್ಲಿಮಿಟೆಡ್ ಪವರ್. ಅಳತೆ ಇಲ್ಲದ, ಮಿತಿ ಇಲ್ಲದ, ಪರಿಮಿತಿ ಇಲ್ಲದ ಶಕ್ತಿ ನಮ್ಮದಾಗಿರ್ತದೆ. ಅದು ಹೊಸ ಒಡಂಬಡಿಕೆಯಲ್ಲಿ ಅಂಥ ಶಕ್ತಿಯ 10 ರಹಸ್ಯಗಳು 2ನೇ ಕೊರಿಂಥ 6ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊಟ್ಟ ಮೊದಲನೇದಾಗಿ ವರ್ಕ್ ವಿತ್ ಗಾಡ್, ದೇವರೊಂದಿಗೆ ಕಾರ್ಯ ಮಾಡುವುದು. ಮಾನವನ ಒಂದು ಸ್ವಭಾವ ದೇವರನ್ನು ಬಿಟ್ಟು ಕೆಲಸ ಮಾಡುವುದು. ಸೈತಾನನ ಒಂದು ಕೆಲಸ ಕೂಡ ದೇವರೊಂದಿಗೆ ಇರಬೇಕಂತ ಹೇಳಿದರೆ ದೇವರಿಗೆ ಹೊರತಾಗಿ. ಯೆಶಾಯ 14ನೇ ಅಧ್ಯಾಯದಲ್ಲಿ ನಾನು ಉನ್ನತೋನ್ನತನಿಗೆ ಸರಿಸಮಾನನಾಗಿರುವೆನು, ನನ್ನ ಒಂದು ಸಿಂಹಾಸನವನ್ನು, ನನ್ನ ಸಿಂಹಾಸನವನ್ನು, ಈಗಾಗಲೇ ದೇವರ ಸಿಂಹಾಸನವಿತ್ತು, ಆದರೆ ತನ್ನ ಒಂದು ನೆಲೆ, ತನ್ನ ಒಂದು ಸ್ಥಾನ, ದೇವರನ್ನು ಬಿಟ್ಟು ದೇವರ ಹೊರತಾಗಿ, ದೇವರಿಗಿಂತಲೂ ಆ ರೀತಿಯಾಗಂಥ ಒಂದು ವಿಚಾರ ಅಶುದ್ಧಾತ್ಮನಿಗೆ ಅಥವಾ ಬೆಳ್ಳಿ ಅಥವಾ ಉದಯ ನಕ್ಷತ್ರ ಅಂತ ಹೇಳ್ಬಿಟ್ಟು, ಅಥವಾ ಸೈತಾನ ಅಂತ ಹೇಳೋಣ, ಯಾಕೆ ಸುತ್ತಾಗಿ ಅನೇರವಾಗಿ ನೋಡುವಂಥದ್ದು. ಸೈತಾನ್ ಆಗಿದ್ದು ಏನಂದರೆ ದೇವರಿಂದ ದೂರವಾಗುವಂಥದ್ದು, ದೇವರಿಂದ ಪ್ರತ್ಯೇಕವಾಗುವಂಥದ್ದು. ಅದಕ್ಕೆ ಗರ್ವ ಅಂತ ಹೇಳ್ತಾರೆ. ಗರ್ವದ ಒಂದು ವ್ಯತ್ಯಾಸ ಅಥವಾ ಗರ್ವದ ಒಂದು ಸ್ಪಷ್ಟ ಅರ್ಥ ಅಂತ ಹೇಳೋಣ. ಅದೇನೆಂದರೆ ದೇವರಿಗೆ ಹೊರತಾಗಿರುವುದೇ ಇಂಡಿಪೆಂಡೆನ್ಸಿ ಆಫ್ ಗಾಡ್. ಆದರೆ ದೇವರೊಂದಿಗೆ ನಾವು ಕೆಲಸ ಮಾಡುವಾಗ ಏನಾಗ್ತದೆ? ಅನ್ಲಿಮಿಟೆಡ್ ಪವರ್, ಪರಿಮಿತಿ ಇಲ್ಲದ ಶಕ್ತಿ ನಮ್ಮದಾಗ್ತದೆ. 2ನೇದಾಗಿ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆ. 2ನೇ ಕೊರಿಂಥ 6ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರೊಂದಿಗೆ ಕೆಲಸ ಮಾಡುವರಾದ ನಾವು ನಿಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳುವುದೇನೆಂದರೆ, ನೀವು ಹೊಂದಿರುವ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಹಾಗಾದರೆ ಏನಾಗ್ತದೆ? ಅನ್ಲಿಮಿಟೆಡ್ ಪವರ್. ದೇವರ ಕೃಪೆಯನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳೋದಾದರೆ ನಾವು ಪರಿಮಿತಿ ಇಲ್ಲದ ಶಕ್ತಿ ನಮ್ಮದಾಗ್ತದೆ. 3ನೇದಾಗಿ ಹೆಲ್ಪ್ ಆಫ್ ಗಾಡ್, ದೇವರ ಸಹಾಯ ತೆಗೆದುಕೊಳ್ಳುವುದು. 2ನೇ ಕೊರಿಂಥ 6ನೇ ಅಧ್ಯಾಯದಿಂದ ನಾವು ಏನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂದರೆ, ಪರಿಮಿತಿ ಇಲ್ಲದ
ಶಕ್ತಿಯ 10 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. 10 ಸೀಕ್ರೆಟ್ಸ್ ಆಫ್ ಲಿಮಿಟ್ಲೆಸ್ ಪವರ್. ಪರಿಮಿತಿ ಇಲ್ಲದ ಶಕ್ತಿ ನಮಗೆ ಬೇಕಾದರೆ ಮೊದಲನೇದು ದೇವರೊಂದಿಗೆ ನಾವು ಕೆಲಸ ಮಾಡುವವರಾಗಿರಬೇಕು. 2 ಕೊರಿಂಥ 6:1. ಎರಡನೇದಾಗಿ ದೇವರ ಕೃಪೆಯ ಮೇಲೆ ಆತ್ಕೊಂಡು ಆ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು. 2 ಕೊರಿಂಥ 6:1. ಮೂರನೇದಾಗಿ 2 ಕೊರಿಂಥ 6:2 ದೇವರ ಸಹಾಯವನ್ನು ತಕ್ಕೋಬೇಕು. ನಾವು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರ್ದಂದರೆ ನಮಗೆ ದೇವರ ಸಹಾಯ ಬೇಕು. ಯಾಕಂದರೆ ದೇವರು ಹೇಳ್ತಾ ಇರುವಂಥ ಒಂದು ಮಾತು, ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮೊರೆಯನ್ನು ನಾನು ಲಾಲಿಸಿದೆನು, ರಕ್ಷಣೆಯ ದಿನದಲ್ಲಿ ನಾನು ನಿನಗೆ ಸಹಾಯ ಮಾಡಿದ್ದೇನೆ. ದಿನಾಲು ನಾವು ಅನುದಿನದ ರಕ್ಷಣೆ ಅಂತ ಹೇಳ್ತೇವೆ, ಸ್ಯಾಂಕ್ಟಿಫಿಕೇಶನ್, ಶುದ್ಧೀಕರಣ. ದಿನಾಲು ನಾವು ಶಿಲ್ಬೆಯನ್ನು ಹೊರಬೇಕು. ಹಾಗಾದರೆ ದಿನಾಲು ದೇವರ ಸಹಾಯ ನನಗೆ ಬೇಕು. ಎವ್ರಿ ಡೇ ಐ ನೀಡ್ ದಿ ಹೆಲ್ಪ್ ಆಫ್ ಗಾಡ್. ಪ್ರತಿದಿನ ಅಷ್ಟೇ ಅಲ್ಲ, ಈಗ ಇದೇ ದೇವರ ಕೃಪಾ ಸಮಯ, ಇದೇ ರಕ್ಷಣೆಯ ದಿನ. ಹಾಗಾದರೆ ಸಮಯ, ಪ್ರತಿ ಗಳಿಗೆ, ಎವ್ರಿ ನೀಡ್. ಆ ಒಂದು ಹಾಡಿದೆ ಇಂಗ್ಲೀಷ್ನಲ್ಲಿ, ಅದು ಏನಂದರೆ ದೇವರ ಸಮಯ, ಪ್ರತಿ ಸಮಯ, ಐ ನೀಡ್ ದಿ ಎವ್ರಿ ಅವರ್. ಪ್ರತಿ ಗಳಿಗೆ ನಿನ್ನ ಅಗತ್ಯ ನನಗುಂಟು ಅಂತ ಹೇಳಿಬಿಟ್ಟು. ಸರಿ, ದೇವರ ಸಹಾಯವನ್ನು ನಾವು 24/7 ನಾವು ತೆಗೆದುಕೊಡೋದಾದರೆ ಏನಾಗ್ತದೆ? ಅನ್ಲಿಮಿಟೆಡ್ ಪವರ್, ಪರಿಮಿತಿ ಇಲ್ಲದ ಶಕ್ತಿ ನಮಗೆ ಲಭ್ಯವಾಗ್ತದೆ. 4ನೇದಾಗಿ, ಇನ್ ಎವ್ರಿ ವೇ ಸರ್ವೆಂಟ್ಸ್. ಸರ್ವ ವಿಷಯಗಳಲ್ಲಿ ನಾವು ದೇವರ ಸೇವಕರೆಂದು ತೋರಿಸಿಕೊಳ್ತೇವೆ. 2 ಕೊರಿಂಥ 6 ಮತ್ತು 4. 2 ಕೊರಿಂಥ 6:4 ನೋಡುವಾಗ ಸರ್ವ ವಿಷಯದಲ್ಲಿ ನಾವು ದೇವರ ಸೇವಕರು. ವಾಟ್ ಎ ಮ್ಯಾನ್! ಈ ಪೌಲನು ಆತ್ಮಿಕ ತಂದೆಯಾಗಿ ಸರ್ವ ವಿಷಯದಲ್ಲಿ ದೇವರ ಸೇವಕನೆಂದು ತೋರಿಸಿಕೊಂಡ. ಹೌದು, ಆ ವ್ಯಕ್ತಿ ಒಂದು ಮಾತು 6ನೇ ವಚನದಲ್ಲಿ ಹೇಳುವಾಗ ಪವಿತ್ರಾತ್ಮನ ವಿಷಯವಾಗಿ ಒಂದು ಮಾತು ಹೇಳ್ತಾನೆ ರೀ, ದ ಹೋಲಿ ಸ್ಪಿರಿಟ್. 2 ಕೊರಿಂಥ 6, ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕಂದ್ರೆ, ಸರ್ವ ವಿಷಯಗಳಲ್ಲಿ ದೇವರ ಸೇವಕರಂತೆ ಹೇಗೆ ತೋರಿಸ್ಕೊಂಡಂದರೆ, ಸಂಕಟ, ತೊಂದರೆಗಳಲ್ಲಿ ದೀರ್ಘ ತಾಳ್ಮೆ, ಪೆಟ್ಟು, ದೊಂಬಿ, ಕಲಹ, ಸೆರೆಮನೆ, ಶಿಕ್ಷೆ, ಇವುಗಳನ್ನೆಲ್ಲ ಅನುಭವಿಸುವುದರಲ್ಲಿ ದೇವರ ಸೇವಕರಂತ ತೋರಿಸ್ಕೊಟ್ಟ. ಅಷ್ಟೇ ಅಲ್ಲ, ಮೈ ಮುರಿದು ಕೆಲಸ ಮಾಡ್ತಾ ಇದ್ದಾಗ, ನಿದ್ದೆಗೆಟ್ಟು ಬಳಲಿದ್ದಾಗ, ಊಟವಿಲ್ಲದೆ ಸೊರಗಿದ್ದಾಗ ದೇವರ ಸೇವಕರು ಕೊರತೆಯಲ್ಲಿಯೂ ಸಮೃದ್ಧಿಯಲ್ಲಿಯೂ ದೇವರ ಸೇವಕರಂತ ರುಜುಪಡಿಸಿದ್ದು. ಪೌಲನು 6ನೇ ವಚನ, ಪವಿತ್ರಾತ್ಮನಿಂದ ನಾವು 6ನೇ ವಚನದಲ್ಲಿ ನಾವು ನೋಡುವಾಗ 2 ಕೊರಿಂಥ 6:6 ನಾವು ಅನ್ಲಿಮಿಟೆಡ್ ಪವರ್ ನಮಗೆ ಲಭ್ಯವಾಗಬೇಕಾದರೆ ಪವಿತ್ರಾತ್ಮನಿಂದ ಅದು ಸಾಧ್ಯ. ಯಾಕಂದರೆ ಪವಿತ್ರಾತ್ಮನಿಂದ ಶುದ್ಧ ಮನಸ್ಸು, ಪವಿತ್ರಾತ್ಮನಿಂದ ಜ್ಞಾನ, ಪವಿತ್ರಾತ್ಮನಿಂದ ಸಹನೆ, ಪವಿತ್ರಾತ್ಮನಿಂದ ನಿಷ್ಕಪಟ ಪ್ರೀತಿ, ಇವುಗಳ ನಡತೆ, ಆಮೇಲೆ ದೇವರ ಶಕ್ತಿ, ಎಡ ಬಲಗೈಗಳಲ್ಲಿ ನೀತಿ ಆಯುಧಗಳು, ಮಾನ ಅವಮಾನಗಳಿಂದ ಕೀರ್ತಿ ಅಪಕೀರ್ತಿ, ಈ ರೀತಿಯಾಗಿ ಇವೆಲ್ಲವುಗಳಲ್ಲಿ ಏನಾಗ್ತದೆ? ಕಷ್ಟ, ಸಂಕಟ, ಹಿಂಸೆ, ಇವೆಲ್ಲ ಶಿಲುಬೆ ಅಂತ ತಗೊಳ್ಳೋಣ. ಒಂದೇ ಮಾತಿನಲ್ಲಿ
ಶಿಲುಬೆಯನ್ನು ಹೊರುವಾಗ ಪವಿತ್ರಾತ್ಮನ ಶಕ್ತಿ, ದೇವರ ಶಕ್ತಿ 2 ಕೊರಿಂಥ 6:6-6-7 ನಮಗೆ ಬೇಕು. ಜಕರ್ಯ 4:6 ಕೂಡ ಅದೇ ಮಾತು, ದೇವರ ಆತ್ಮನ ಶಕ್ತಿಯಿಂದಲೇ, ಬಲದಿಂದಲೇ. ಆ ರೀತಿಯಾಗಿ ನಾವು ಜೀವಿಸುವಾಗ ನಾವೇನಾಗ್ತದೆ, ನಮಗೆ ನಿತ್ಯ ಪರಿಮಿತಿ ಇಲ್ಲದ ಶಕ್ತಿ ಲಭ್ಯವಿರುತ್ತದೆ. 6ನೇದಾಗಿ, ಇದುವರೆಗೆ 10 ಸೀಕ್ರೆಟ್ಸ್ ಆಫ್ ಅನ್ಲಿಮಿಟೆಡ್ ಪವರ್, ಪರಿಮಿತಿ ಇಲ್ಲದ ಶಕ್ತಿಗೆ 10 ರಹಸ್ಯಗಳಲ್ಲಿ 5 ರಹಸ್ಯ ನೋಡಿದ್ವಿ. ಇನ್ನು 5 ನಾವು ನೋಡಿಕೊಳ್ಳೋಣ. 6ನೇದಾಗಿ, ಹೃದಯವನ್ನು ವಿಶಾಲವಾಗಿ ತೆರೆಯುವುದು. 2 ಕೊರಿಂಥ 6:11 ಕೊರಿಂಥದವರೇ, ನಾವು ನಿಮ್ಮೊಂದಿಗೆ ಮುಚ್ಚುಮರೆ ಇಲ್ಲದೆ ಹೇಳಿಕೊಂಡೆವು. ಅದೇನಂತ ಹೇಳಿದರೆ, ವಿಶಾಲವಾಗಿ ನಾವು ತೆರೆದಿದ್ದೇವೆ. ಅಂದರೆ ಆತ್ಮಿಕ ತಂದೆ ಮೊಟ್ಟ ಮೊದಲನೇದಾಗಿ ನಾವು ಹೃದಯವನ್ನು ವಿಶಾಲವಾಗಿ ನಾವು ತೆರೆದಿದ್ದೇವೆ ಅಂತ ಹೇಳ್ತಾರೆ. The spiritual father says that he has opened. ನಮ್ಮ ಹೃದಯವನ್ನು ನಿಮ್ಮೊಂದಿಗೆ ವಿಶಾಲವಾಗಿ ತೆರೆದಿದ್ದೇವೆ. 2 ಕೊರಿಂಥ 6:11. ಹಾಗಾದರೆ ಆತ್ಮಿಕ ತಂದೆ ವಿಶಾಲವಾಗಿ ಹೃದಯವನ್ನು ತೆರೆದಿರುವಂಥದ್ದು ಪರಿಮಿತಿ ಇಲ್ಲದ ಶಕ್ತಿಗೆ ರಹಸ್ಯವಾಗಿ ಅದು ಉಳಿತದೆ. And the spiritual father has got an open heart. ವಾವ್, ಒಳ್ಳೆಯದು. ಅಂಥ ಒಬ್ಬ ಆತ್ಮಿಕ ತಂದೆ ನಮಗಿರುವಾಗ, ನಮ್ಮೊಂದಿಗಿರುವಾಗ, ನಮ್ಮನ್ನು ಗೌರವಿಸುವಾಗ, ನಮ್ಮೊಂದಿಗೆ ಮಾತನಾಡುವಾಗ, ನಮ್ಮೊಂದಿಗೆ ಸಂಪರ್ಕ ಇಟ್ಕೊಳ್ಳುವಾಗ, ನಮ್ಮನ್ನು ಉದ್ದೇಶಿಸಿ ಮಾತಾಡುವಾಗ, ನಮ್ಮನ್ನು ಪ್ರೀತಿಸುವಾಗ, ವಾವ್. ಹೌದು, ಆತ್ಮಿಕ ಶಕ್ತಿ, ಪರಿಮಿತಿ ಇಲ್ಲದ ಶಕ್ತಿಗೆ ಅದೊಂದು ರಹಸ್ಯ. 7ನೇದಾಗಿ, ಈಗ ಆತ್ಮಿಕ ತಂದೆ ಹೃದಯವನ್ನು ತೆಗೆದಿರುವಾಗ 13ನೇ ವಚನದಲ್ಲಿ 2 ಕೊರಿಂಥ 6:13 ಆದ್ದರಿಂದ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ನಾನು ನಿಮಗೆ ಹೇಳುತ್ತಿದ್ದೇವೆ ನಾವು ಅಂತ ಹೇಳಿಬಿಟ್ಟು, ನಿಮ್ಮ ಹೃದಯಗಳನ್ನು ಸಹ ವಿಶಾಲವಾಗಿ ತೆರೆಯಿರಿ. ಓಪನ್ ಯುವರ್ ಹಾರ್ಟ್ಸ್ ಆಲ್ಸೋ. ಯಾಕಂದರೆ ಹೃದಯವನ್ನು ಅಪನಂಬಿಕೆಯಿಂದ ಅಥವಾ ಅಜ್ಞಾನದಿಂದ ಮುಚ್ಚಿಕೊಂಡಿದ್ದರೆ ದೇವರು ಹೃದಯವನ್ನು ತುಂಬಿಸೋದಕ್ಕೆ ಸಾಧ್ಯವಿಲ್ಲ. ತನ್ನ ಪರಿಮಿತಿ ಇಲ್ಲದ ಶಕ್ತಿಯಿಂದ ದೇವರು ತುಂಬಿಸ್ಲಿಕ್ಕಾಗಲ್ಲ. ಯಾಕಂದರೆ ಈಗ ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ 81 ಮತ್ತು 10-11 ವಚನದಲ್ಲಿ ಅಗಲವಾಗಿ ಅಥವಾ ವಿಶಾಲವಾಗಿ ಬಾಯಿ ತೆಗಿರಿ, ನಾನು ಅದನ್ನು ತುಂಬಿಸುವೆನಂತ ಹೇಳ್ಬಿಟ್ಟು ದೇವರು 40 ವರ್ಷಗಳು ಫ್ರೀಯಾಗಿ ಊಟವನ್ನು ತುಂಬಿಸಿದನು. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ನಿಮ್ಮ ಹೃದಯವನ್ನು ವಿಶಾಲವಾಗಿ ತೆರೆಯಿರಿ ಎಂಬುದಾಗಿ ಪೌಲನ ಮುಖಾಂತರವಾಗಿ ಮಾತನಾಡುವ ಉದ್ದೇಶ ಏನಂದರೆ, ಹೃದಯ ಮರಣ, ಜೀವ ಮರಣ ಅನ್ನುವಂಥದ್ದು ಹೃದಯದಲ್ಲಿದೆ. ದೇವರು ಈಗ ಬಾಗಿಲನ್ನು ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಯಾವನಾದರೂ ಬಾಗಿಲನ್ನು ತೆರೆದರೆ, ಹೃದಯದ ಬಾಗಿಲನ್ನು ತೆರೆದರೆ, ಪ್ರಕಟಣೆ 3:20 ಪ್ರಕಾರವಾಗಿ ದೇವರು ಕೂಡ ಹೃದಯದಲ್ಲಿ ಬರಬಯಸ್ತಾರೆ. ನಾನು ಮತ್ತು ನನ್ನ ತಂದೆ ಇಬ್ಬರೂ ಕೂಡ ಹೃದಯದಲ್ಲಿ ಬಂದು ವಾಸ ಮಾಡ್ತೇವೆ. ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದ್ದೇವೆ. 1 ಕೊರಿಂಥ 3, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ. ಹಾಗಾದರೆ ಹೃದಯ ತೆರೆಯುವಾಗ ಏನಾಗ್ತದೆ? ಅನ್ಲಿಮಿಟೆಡ್ ಪವರ್ ದೇವರು ಸುರಿಸಿಕೊಡ್ತಾರೆ. 8ನೇದಾಗಿ 2 ಕೊರಿಂಥ 6ನೇ ಅಧ್ಯಾಯದಿಂದ ನಾವು ಪರಿಮಿತಿ ಇಲ್ಲದ ಶಕ್ತಿಯ
10 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 7 ನೋಡ್ಕೊಂಡಿವಿ. ಇನ್ನು 3 ನಾವು ಬೇಗ ನೋಡಿಕೊಳ್ಳೋಣ. 8ನೇ ರಹಸ್ಯ ಏನಂದರೆ ಕೀಪ್ ಅವೇ ಫ್ರಮ್ ಕಾಂಟೇಜಿಯಸ್ ಅನ್ಬಿಲೀವ್. ಸಾಂಕ್ರಾಮಿಕವಾದ ಅಪನಂಬಿಕೆಯಿಂದ ದೂರವಾಗಿರ್ರಿ. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಹೃದಯವನ್ನು ವಿಶಾಲವಾಗಿ ನಮಗೋಸ್ಕರ ತೆರೆಯಿರಿ. ನಾವು ನಿಮಗೋಸ್ಕರವಾಗಿ ವಿಶಾಲವಾಗಿ ಹೃದಯವನ್ನು ತೆರೆದಿದ್ದೇವೆ. 2 ಕೊರಿಂಥ 6, 11, 12. ಈಗ ನೀವು ನಿಮ್ಮ ಹೃದಯವನ್ನು ಕೊರಿಂಥದವರೇ, ಆತ್ಮಿಕ ಮಕ್ಕಳೇ, ಆತ್ಮಿಕ ತಂದೆಯಾಗಿರುವ ನಾನು ತೆರೆದಿರುವಂತೆ ನೀವು ಕೂಡ ನಿಮ್ಮ ಹೃದಯಗಳನ್ನು ತೆರೆಯಿರಿ ಅಂತ ಹೇಳಿಬಿಟ್ಟು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಅವರೊಂದಿಗೆ ಸೇರಿ ನೀವು ಒಂದಾಗಬೇಡ್ರಿ. ಆ ರೀತಿಯಾಗಿ ಕ್ರಿಸ್ತ ನಂಬಿಕೆ ಇಲ್ಲದ ವಿಶ್ವಾಸಿಗಳ ಕೂಡ ನೀವಿರುವುದಾದರೆ, ಇಂಥ ಒಂದು ವಿಶ್ವಾಸ ಪರಿಮಿತಿ ಇಲ್ಲದ ಶಕ್ತಿಗಾಗಿ ದೇವರ ಕಾರ್ಯ, ದೇವರ ಕೃಪೆ, ದೇವರ ಸಹಾಯ, ಸೇವಕರಾಗಿರೋದು, ಪವಿತ್ರಾತ್ಮನು, ಹೃದಯ ವಿಶಾಲತೆ, ಈ ರೀತಿಯಾಗಿ ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳು, ಈ ರೀತಿಯಾಗಿ ವಿಶ್ವಾಸ ಇಲ್ಲದವರೊಂದಿಗೆ ಸೇರಿ ನೀವು ಒಂದಾಗಬೇಡ್ರಿ. ಅದು ಸಾಂಕ್ರಾಮಿಕವಾದಂಥ ಅಪನಂಬಿಕೆ ನಿಮ್ಮ ಹೃದಯಕ್ಕೆ ಅದು ನಾಟಿ ನಿಮ್ಮನ್ನು ಕೆಡಿಸುವಂಥದ್ದಾಗ್ತದೆ. ನಿಮಗೆ ಒಂದು ವೇಳೆ 14ನೇ ವಚನದಿಂದ 17ನೇ ವಚನದವರೆಗೆ ನೋಡುವಾಗ ಪ್ರತ್ಯೇಕವಾಗಿರ್ರಿ ಅಂತ ಹೇಳ್ತಾ ಇದ್ದಾನೆ. 9ನೇದಾಗಿ ಪರಿಮಿತಿ ಇಲ್ಲದ ಶಕ್ತಿಯ 9ನೇ ರಹಸ್ಯ ಏನಂದರೆ ವೈಯಕ್ತಿಕ ದೇವರು, ಪರ್ಸನಲ್ ಗಾಡ್. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಜನರಾಗಿರುವರು. 2 ಕೊರಿಂಥ 6 ಮತ್ತು 16. ವೈಯಕ್ತಿಕವಾದ ದೇವರು. ಗಾಡ್ ಶುಡ್ ಬಿ ಎ ಪರ್ಸನಲ್ ಗಾಡ್. ವೈಯಕ್ತಿಕವಾಗಿ ನನ್ನ ದೇವರು. ಓ ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿ? ಅಲ್ಲ, ನನ್ನ ದೇವರೇ. ಕಷ್ಟ ಬಂದರೂ ನನ್ನ ದೇವರೇ, ಪರ್ಸನಲ್ ಗಾಡ್. ಕೊನೆಯದಾಗಿ ರಿಸೀವಿಂಗ್ ಫಾದರ್, ಸೇರಿಸಿಕೊಳ್ಳುವ ತಂದೆ. 2 ಕೊರಿಂಥ 6ನೇ ಅಧ್ಯಾಯ 18ನೇ ವಚನದಲ್ಲಿ ನಾನು ನಿಮ್ಮನ್ನು ತಂದೆಯಾಗಿರುವ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮ್ಮ ತಂದೆಯಾಗಿರುವೆ. ತಂದೆಯ ಒಂದು ಸಂಬಂಧ ಅದು ನಮಗೆ ಪರಿಮಿತಿ ಇಲ್ಲದಂಥ, ತಂದೆಯ ಆಸ್ತಿಯೆಲ್ಲ ನಮ್ಮದಾಗಿ ಬರುವಂಥದ್ದು. ಆದ ಕಾರಣ 2 ಕೊರಿಂಥ 6ನೇ ಅಧ್ಯಾಯದಿಂದ ಪರಿಮಿತಿ ಇಲ್ಲದಂಥ ಶಕ್ತಿಯ 10 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.